ಇಲ್ಲಿಯ ಮೂಲ ನಿವಾಸಿಗಳಿಗೆ ಇಲ್ಲಿಯ ಜನರಿಗೆ ನಿಶ್ಚಿತವಾಗಿಯೂ ನಾಗರಿಕತ್ವವನ್ನು ಕಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದ್ದಾವೆ. ಮುಂಬರುವ ದಿನಗಳಲ್ಲಿ UCC ನಾವು ಮತ್ತೆ ನಾವು ಮಾಡಿದ BJP ಅಂತಂದ್ರೆ ಆ ಸಂದರ್ಭದಲ್ಲಿ ಈ ವೋಟರ್ ಕಾರ್ಡ್ ಇರಲಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ನಂಬುವಂಗಿಲ್ಲ, ವೋಟರ್ ಕಾರ್ಡ್ ಇದ್ದರೂ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತಂದ್ರೆ ಮುಂದೆ ಈ ದೇಶದ ನಾಗರಿಕರ ಗತಿ ಏನು, ನಾಗರಿಕರ ಒಂದು ಅಧಿಕಾರ ಏನಾಗ್ಬೋದು ಅಂತ ಈ ದಿಶೆಯಲ್ಲಿ ಇವತ್ತು ಚಿಂತನೆ ಆಗಬೇಕಾಗಿದೆ. ಎಲ್ಲರೂ ವಿಚಾರ ಮಾಡಬೇಕಾಗಿದೆ. ಇವತ್ತೇನೋ BJPಗೆ ಅನುಕೂಲ ಆಗ್ತಿರ್ಬೋದು, ಮತ್ತೊಂದು ಪಾರ್ಟಿಗೆ ಅನುಕೂಲ ಆಗ್ತಿರ್ಬೋದು, ಆದರೆ ನಿಜವಾಗಿಯೂ ಇದು ಈ ಘಟನೆಗಳಿಂದ ಇಲ್ಲಿಯ ನಾಗರಿಕರಿಗೆ, ಇಲ್ಲಿಯ ಸಿಟಿಜನ್ಗಳಿಗೆ ನಿಶ್ಚಿತವಾಗಿ ತೊಂದರೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅವರ ಮತದಾನದ ಹಕ್ಕಿಗೆ ಕಸ್ಕೊಂಡ್ರೆ ಮತ್ತು ಅವ್ರು ಬದುಕೋದು ಹೆಂಗೆ, ಆಧಾರ ಅವರಿಗೆ ನಮ್ಮ ದೇಶದವ್ರು ಅನ್ನೋದಕ್ಕೆ ಈ ಎಲ್ಲ ನೆಲೆಗಟ್ಟಿನಲ್ಲಿ ಒಂದು ದೊಡ್ಡ ಅಂತ ಈಗ ಏನಪ್ಪ ಅಂದ್ರೆ ಸಂಚಲನ ಮೂಡಲಿಕ್ಕತ್ತದ್ರಿ. ಬಂಗಾಳದಲ್ಲಿ ತಮ್ಮ ಪೌರತ್ವ ಅಂದ್ರೆ ಓಟ್ ಹಾಕೋ ಮತ್ತು ಹಕ್ಕು ಹೊತ್ತಂದ್ರೆ ಪೌರತ್ವ ಹೋದು ನಾವಿಲ್ಲವ್ರು ಅಲ್ಲ ಅನ್ನೋದು ಪ್ರೂವ್ ಆದಂಗೆ ಆಯಿತು. ಮತ್ತು ಪ್ರೂವ್ ಹೆಂಗೆ ಮಾಡೋದು, ಇದು ದೊಡ್ಡ ಒಂದು ಸಮಸ್ಯೆ ಅದ ಈ ಎಲ್ಲ ದಿಶೆಯಲ್ಲಿ. ಈ ಬಂಗಾಳ ಚುನಾವಣೆ ಇವತ್ತಂತ ಎಲ್ಲ ಮೂಲ ಪ್ರಶ್ನೆ ಹೆಚ್ಚಾಗ್ತಾಯಿದೆ. ಏನಪ್ಪ ಅಂತಂದ್ರೆ ಅಲ್ಲಿ ಜನ ಮತದಾನದಲ್ಲಿ ಜಬರ್ದಸ್ತ್ 95% ಆಗಿದೆ ಫಸ್ಟ್ ಅಂಥದ್ದು. ಏನು ಈ 27 ಲಕ್ಷದಲ್ಲಿ 14 ಲಕ್ಷ ಜನ ಮತ ಹಾಕಿಲ್ಲ. ಅವ್ರ ID ಕಾರ್ಡ್ ಇದ್ದು, ವೋಟ್ರ್ ಕಾರ್ಡ್ ಇದ್ದು ಮತ ಹಾಕಿಲ್ಲ ಮೊದಲನೇ ಹಂತದಲ್ಲಿ. ಇನ್ನು ಎರಡನೇ ಹಂತದಲ್ಲಿ ಇನ್ನೂ 13 ಲಕ್ಷ ಜನ ಇದ್ದಾರೆ. ಎರಡೂ ಕೂಡ ಎಷ್ಟಾಯ್ತು, 27 ಲಕ್ಷ ಜನರು ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಇದನ್ನು ಪರಿಹಾರ ಆಗೋದು ಯಾವಾಗ? ಕೋರ್ಟ್ನಿಂದಂತೂ ಸಾಧ್ಯ. ಅದರಲ್ಲೂ ಕೇಸ್ಗಳನ್ನ ಹಾಕಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ